ಆಂಧ್ರ ಸ್ಟೈಲ್ ಚಿಕನ್ ಪಿಕ್ಕಿಲ್ ಹೇಗೆ ಮಾಡೋದಂತ ನೋಡಿಸ್ತೀನಿ. ತೊಳೆದಿಟ್ಕೊಂಡಿರೋ ಚಿಕನಲ್ಲಿ ಅರಿಶಿನ ಉಪ್ಪು 50 ಮಿನಿಟ್ಸ್ ಮ್ಯಾಗ್ನೇಟ್ ಮಾಡ್ಕೊಂಡು ಇಟ್ಕೋಬೇಕು. ಆ ನಂತರ ಒಂದು ಪ್ಯಾನ್ ಇಟ್ಕೊಂಡು 2 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಚಿಕನ್ನ ಫ್ರೈ ಮಾಡಬೇಕು. ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದ್ರಲ್ಲಿ ಸಾಸಿವೆ, ಜೀರಿಗೆ, ಮೆಂತೆ, ಧನಿಯಾ, ಚಕ್ಕೆ, ಲವಂಗ, ಯಾಲಕ್ಕಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡಿ ಇಟ್ಕೋಬೇಕು. ನಂತರ 1 ಕಪ್ ಅಷ್ಟು ಆಯಿಲ್ ಹಾಕೊಂಡು ಅದ್ರಲ್ಲಿ ಚಿಕನ್ನ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಬರೋಷ್ಟು ಫ್ರೈ ಮಾಡ್ಕೋಬೇಕು. 2 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಟೇಸ್ಟ್ ತగ్గಷ್ಟು ಖಾರದ ಪುಡಿ, ಹಾಗೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ನಿಮ್ಮ ಟೇಸ್ಟ್ ತగ్గಷ್ಟು ಸಾಲ್ಟ್. ಗ್ಯಾಸ್ ಆಫ್ ಮಾಡಿಬಿಟ್ಟು ನಂತರ 5 ಮಿನಿಟ್ಸ್ ಆದಮೇಲೆ ಲೆಮನ್ ಹಾಕ್ಕೋಬೇಕು. ಅಷ್ಟೇ ಗೈಸ್, ಆಂಧ್ರ ಸ್ಟೈಲ್ ಚಿಕನ್ ಪಿಕ್ಕಿಲ್ ರೆಡಿ ಆಯಿತು. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.